ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ರೆಫರೆನ್ಸ್ ಟ್ಯಾಬ್ ನಲ್ಲಿ ಇನ್ಸರ್ಟ್ ಎಂಡ್ ನೋಟ್ ಮತ್ತು ಇನ್ಸರ್ಟ್ ಫುಟ್ ನೋಟ್, ನೆಕ್ಸ್ಟ್ ಫುಟ್ ನೋಟ್, ಸರ್ಚ್ ಆಪ್ಷನ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಅದಕ್ಕೂ ಮುಂಚೆ ಇನ್ಸರ್ಟ್ ಮೆನು ಮತ್ತು ಡ್ರಾಪ್ ಕ್ಯಾಪ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಬೇಕಾದ್ರೆ ಈ ಒಂದು ಎರಡು ಆಪ್ಷನ್ ಗಳು ಮಿಸ್ ಆಗಿದೆ. ನಮ್ಮ ಮೌಸ್ ಕರ್ಸರ್ ಇಲ್ಲಿದೆ, ನೀವು ನೋಡ್ತಾ ಇರಬಹುದು. ನಂತರ ಡ್ರಾಪ್ ಕ್ಯಾಪ್ ಆಪ್ಷನ್ ಈ ರೀತಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಗೆ ಈ ರೀತಿಯಾಗಿ ನ್ಯೂಸ್ ಪೇಪರ್ ಮತ್ತು ಮ್ಯಾಗಝಿನ್ಸ್ ಗಳಲ್ಲಿ ಹೆಚ್ಚಿಗೆ ಈ ಸ್ಟೈಲ್ಸ್ ನಮ್ಗೆ ಸಿಗುತ್ತೆ. ಡ್ರಾಪ್ ಕ್ಯಾಪ್ ಆಪ್ಷನ್ ಅಥವಾ ನೀವಿಲ್ಲಿ ಇನ್ ಮಾರ್ಜಿನ್ ಈ ಆಪ್ಷನ್ ಸಹ ತಗೋಬಹುದು. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡ್ರಾಪ್ ಕ್ಯಾಪ್ ಈ ರೀತಿಯಾಗಿ. ನೆಕ್ಸ್ಟ್ ಡಿಸೈನ್ ಮೆನು, ಪೇಜ್ ಕಲರ್ಸ್, ಫಿಲ್ ಎಫೆಕ್ಟ್ಸ್. ಇಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಕಲರ್ಸ್ ಅಷ್ಟೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಲ್ ಮಾಡೋದನ್ನ ಹೇಳಿದ್ದೆ. ಟೆಕ್ಸ್ಚರ್, ಇಲ್ಲಿ ಯಾವ ಟೆಕ್ಸ್ಚರ್ ಬೇಕು ನೀವು ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫಿಲ್ ಮಾಡಬಹುದು. ನಂತರ ಪೇಜ್ ಕಲರ್ಸ್, ಫಿಲ್ ಎಫೆಕ್ಟ್ಸ್, ಪ್ಯಾಟರ್ನ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು. ಯಾವ ಕಲರ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಓಕೆ ಈ ರೀತಿಯಾಗಿ. ನಂತರ ಪೇಜ್ ಕಲರ್ಸ್, ಫಿಲ್ ಎಫೆಕ್ಟ್ಸ್, ಪಿಕ್ಚರ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು. ಯಾವುದೇ ಪಿಕ್ಚರ್ ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಪಿಕ್ಚರ್, ಬಿಂಗ್ ಇಮೇಜ್ ಸರ್ಚ್, ಇಲ್ಲಿಂದ ಸರ್ಚ್ ಮಾಡೋಣ. ವಾಟರ್ ಇಮೇಜ್ ಅನ್ನ ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಯಾವ ಇಮೇಜ್ ಬೇಕು ಆ ಇಮೇಜ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಇನ್ಸರ್ಟ್. ಇಲ್ಲಿ ಪೇಜ್ ಪ್ರಿವ್ಯೂ ನಮ್ಗೆ ಕಾಣಿಸ್ತಾ ಇದೆ, ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಓಕೆ. ಈಗ ನೀವು ನೋಡ್ತಾ ಇರಬಹುದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಪೇಜ್ ಕಲರ್ ಸಹ ಫಿಲ್ ಮಾಡಬಹುದು. ಪೇಜ್ ಪ್ಯಾಟರ್ನ್, ಪೇಜ್ ಅಲ್ಲಿ ಇಮೇಜ್ ಸಹ ನಾವಿಲ್ಲಿ ಫಿಲ್ ಮಾಡಬಹುದು. ನಂತರ ಪೇಜ್ ಕಲರ್ಸ್, ನೋ ಕಲರ್. ಇಲ್ಲಿ ಯಾವುದೇ ಎಫೆಕ್ಟ್ ಅಥವಾ ಯಾವುದೇ ಕಲರ್ ಅನ್ನ ನಾನಿಲ್ಲಿ ಕೊಡ್ತಾ ಇಲ್ಲ. ನಂತರ ಇನ್ಸರ್ಟ್ ಮೆನು, ನನ್, ನೋ ಡ್ರಾಪ್ ಕ್ಯಾಪ್. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನನ್ ಈ ರೀತಿಯಾಗಿ. ನಂತರ ರೆಫರೆನ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಟೇಬಲ್ ಆಫ್ ಕಂಟೆಂಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು, ಹೆಡಿಂಗ್ ಎಫೆಕ್ಟ್ ಅನ್ನ ಯಾವ ರೀತಿ ಕೊಡಬೇಕು, ನಂತರ ಯಾವ ರೀತಿ ಟೇಬಲ್ ಅನ್ನ ಅಪ್ಡೇಟ್ ಮಾಡ್ಬೇಕಂತ ನೋಡಿದ್ವಿ. ಇವತ್ತು ನೋಡೋಣ ಇನ್ಸರ್ಟ್ ಫುಟ್ ನೋಟ್ ಮತ್ತು ಇನ್ಸರ್ಟ್ ಎಂಡ್ ನೋಟ್ ಆಪ್ಷನ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಪ್ರಾಜೆಕ್ಟ್ ಅನ್ನ ಮಾಡಿದಾಗ ಯಾವುದೇ ಒಂದು ವರ್ಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂದ್ರೆ ಒಂದು ಲೈನ್ ಅಲ್ಲಿ ಇರಬಹುದು ಅಥವಾ ಒಂದು 2 ವರ್ಡ್ಸ್ ಅಲ್ಲಿ ಇರಬಹುದು, ಅಥವಾ ಆ ವರ್ಡ್ ಬದಲಾಗಿ ಬೇರೆ ವರ್ಡ್ ಇರಬಹುದು. ಆಗ ನಾವು ಇನ್ಸರ್ಟ್ ಎಂಡ್ ನೋಟ್ ಮತ್ತು ಇನ್ಸರ್ಟ್ ಫುಟ್ ನೋಟ್ ಅನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇಲ್ಲಿ ನರೇಂದ್ರನಾಥ ದತ್ತ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಫುಟ್ ನೋಟ್. ಇಲ್ಲಿ ಫುಟ್ ನೋಟ್ ಬಂದಿದೆ, ಪೇಜ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದಿದೆ. ಈಗ ನಾವು ನರೇಂದ್ರನಾಥ ದತ್ತ ಅವ್ರ ಬಗ್ಗೆ ಬರಿಬೇಕು. ನರೇಂದ್ರನಾಥ ದತ್ತ ಆ ಹೆಸರಿನ ಬಗ್ಗೆ ನಾವು ಇಲ್ಲಿ ಏನಾದ್ರೂ ಬರಿಬೇಕಂದ್ರೆ ಇಲ್ಲಿ ನಾವು ಬರಿಬಹುದು ಈ ರೀತಿಯಾಗಿ. ನಂತರ ನಾವು ಒಂದು ಫುಟ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದೀವಿ. ಇಲ್ಲಿ ನಮ್ಗೆ ನಂಬರ್ ಸಹ ಕಾಣಿಸ್ತಾ ಇದೆ. ಜಸ್ಟ್ ನಾವಿಲ್ಲಿ ಕರ್ಸರ್ ಅನ್ನ ತಗೊಂಡೋದ್ರೆ ನಾವು ಫುಟ್ ನೋಟ್ ಅಲ್ಲಿ ಏನ್ ಬರ್ದಿದೀವಂತ ಸಹ ಇಲ್ಲಿ ಶೋ ಮಾಡ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಇಂಡಿಯನ್ ಹಿಂದೂ ಮಾಂಕ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಫುಟ್ ನೋಟ್. ಮಾಂಕ್ ಅಂತೇಳಿ ಯಾರಿಗೆ ಕರೀತಾರೆ ಅದರ ಅರ್ಥ ಏನು ನೀವು ಇಲ್ಲಿ ಬರಿಬಹುದು. ಇನ್ಸರ್ಟ್ ಫುಟ್ ನೋಟ್. ಸೆಕೆಂಡ್ ಫುಟ್ ನೋಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಅಲ್ಲಿ ನಾವು ಕರ್ಸರ್ ಅನ್ನ ತಗೊಂಡೋದ್ರೆ ಅಲ್ಲಿ ನಮ್ಗೆ ತೋರಿಸ್ತಾ ಇದೆ ನಾವು ಏನನ್ನ ಬರ್ದಿದ್ದೀವಿ ಅಂತ ಈ ರೀತಿಯಾಗಿ. ನಂತರ ವೇದಾಂತ, ಇನ್ಸರ್ಟ್ ಫುಟ್ ನೋಟ್. ಇಲ್ಲಿ ಫುಟ್ ನೋಟ್ ನಂಬರ್ 3 ಇಲ್ಲಿ ತೋರಿಸ್ತಾ ಇದೆ, ನೀವು ನೋಡ್ತಾ ಇರಬಹುದು. ಇದೇ ರೀತಿಯಾಗಿ ನಾವು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಕೆಲವು ವರ್ಡ್ ಗಳಿಗೆ ನಾವು ಏನಾದ್ರೂ ಫುಟ್ ನೋಟ್ ಅನ್ನ ಬರಿಬೇಕು, ಆ ವರ್ಡ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಬೇಕು ಅಂದ್ರೆ ನಾವಿಲ್ಲಿ ಫುಟ್ ನೋಟ್ ಅನ್ನ ಯೂಸ್ ಮಾಡಬಹುದು. ನಂತರ ಎಂಡ್ ನೋಟ್. ಸ್ವಾಮಿ ವಿವೇಕಾನಂದ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಎಂಡ್ ನೋಟ್. ಇನ್ಸರ್ಟ್ ಎಂಡ್ ನೋಟ್ ನಮ್ಮ ಡಾಕ್ಯುಮೆಂಟ್ ನ ಲಾಸ್ಟ್ ಪೇಜ್
ಪೇಜ್ 18 ಆಫ್ 18 ಅಂದ್ರೆ 18ನೇ ಪೇಜ್ ಲಾಸ್ಟ್ ಪೇಜ್ ಅಲ್ಲಿ ಎಂಡ್ ನೋಟ್ ಬರ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ಫಸ್ಟ್ ಪೇಜ್ ಅಲ್ಲಿ ನಾವು ಫುಟ್ ನೋಟ್ ಇನ್ಸರ್ಟ್ ಮಾಡಿದ್ರೆ ಫಸ್ಟ್ ಪೇಜ್ ಲಾಸ್ಟ್ ಅಲ್ಲಿ ಬರುತ್ತೆ. ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದ್ರೆ ನಮ್ಮ ಡಾಕ್ಯುಮೆಂಟ್ ನ ಲಾಸ್ಟ್ ಪೇಜ್ ಅಲ್ಲಿ ಎಂಡ್ ನೋಟ್ ಬರುತ್ತೆ. ನಂತರ ಸ್ವಾಮಿ ವಿವೇಕಾನಂದ, ಇಲ್ಲಿ ನಾವು ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದೀವಿ. ಸ್ವಾಮಿ ವಿವೇಕಾನಂದ ಇಲ್ಲಿ ರೋಮನ್ ಲೆಟರ್ ಅಲ್ಲಿ ನಿಮ್ಗೆ ನಂಬರ್ ಕಾಣಿಸ್ತಾ ಇರ್ಬೋದು. ಇದು ನಮ್ಮ ಎಂಡ್ ನೋಟ್ ಆಗಿರುತ್ತೆ. ನಂತರ ನರೇಂದ್ರನಾಥ ದತ್ತ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಎಂಡ್ ನೋಟ್, ನಾವಿಲ್ಲಿ ಎಂಡ್ ನೋಟ್ ಅನ್ನ ಬರೀಬಹುದು. ಇಲ್ಲಿ ಎರಡು ನೋಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಒಂದು ಎಂಡ್ ನೋಟ್, ಇನ್ನೊಂದು ಫುಟ್ ನೋಟ್. ಫುಟ್ ನೋಟ್ ನಂಬರ್ಸ್ ಎಲ್ಲ 1 2 3 ಈ ರೀತಿಯಾಗಿ ನಂಬರ್ಸ್ ಅಲ್ಲಿ ಬರುತ್ತೆ. ಎಂಡ್ ನೋಟ್ ಎಲ್ಲ ರೋಮನ್ ಲೆಟರ್ಸ್ ಅಲ್ಲಿ ಬರುತ್ತೆ 1 2. ನಂತರ ಇನ್ನೊಂದು ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡೋಣ. ಇನ್ಸರ್ಟ್ ಎಂಡ್ ನೋಟ್, ಈ ರೀತಿಯಾಗಿ ಇಲ್ಲಿ ಬಂದಿದೆ, ನೀವು ನೋಡ್ತಾ ಇರಬಹುದು. ಇಲ್ಲಿ ರೋಮನ್ ಲೆಟರ್ಸ್ ಅಲ್ಲಿ 3. ನಂತರ ಇನ್ನೊಂದು ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡೋಣ. ರಾಮಕೃಷ್ಣ ಅವರ ಬಗ್ಗೆ ಇನ್ಸರ್ಟ್ ಎಂಡ್ ನೋಟ್, ಇಲ್ಲಿ ನೀವು ನೋಡ್ತಾ ಇರಬಹುದು ರಾಮಕೃಷ್ಣ ಅವರ ಬಗ್ಗೆ 4th ಎಂಡ್ ನೋಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದೀವಿ. ಇಲ್ಲಿ ಕಸರ್ ಅನ್ನ ತಗೊಂಡೋದ್ರೆ ನಮ್ಗೆ ಇಲ್ಲಿ ತೋರಿಸುತ್ತೆ ನಾವು ಎಂಡ್ ನೋಟ್ ಅಥವಾ ಫುಟ್ ನೋಟ್ ಅಲ್ಲಿ ಏನನ್ನ ಬರೆದಿದ್ದೀವಿ ಅಂತ. ಈ ರೀತಿಯಾಗಿ ನಾವು ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಎಂಡ್ ನೋಟ್ ಮತ್ತೆ ಫುಟ್ ನೋಟ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ನಂತರ ಶೋ ನೋಟ್ಸ್, ವ್ಯೂ ಫುಟ್ ನೋಟ್ ಏರಿಯಾ ಅಥವಾ ವ್ಯೂ ಎಂಡ್ ನೋಟ್ ಏರಿಯಾ. ಫುಟ್ ನೋಟ್ ಅನ್ನ ನೀವು ನೋಡ್ಬೇಕಾ ಅಥವಾ ಎಂಡ್ ನೋಟ್ ಅನ್ನ ನೋಡ್ಬೇಕಾ ಅಂತ ಇಲ್ಲಿ ಕೇಳ್ತಾ ಇದೆ. ಫುಟ್ ನೋಟ್, ಓಕೆ. ಇಲ್ಲಿ ನಾವು ಎಷ್ಟು ಫುಟ್ ನೋಟ್ ಅನ್ನ ಬರ್ದಿದೀವಿ ಮತ್ತು ಏನನ್ನ ಬರ್ದಿದೀವಿ ಅಂತ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಫುಟ್ ನೋಟ್, ಸೆಕೆಂಡ್, ನೆಕ್ಸ್ಟ್ ಥರ್ಡ್ ಫುಟ್ ನೋಟ್. ನಂತರ ಶೋ ನೋಟ್ಸ್, ವ್ಯೂ ಎಂಡ್ ನೋಟ್ ಏರಿಯಾ, ಓಕೆ. ಇಲ್ಲಿ ನಮ್ಮ ಎಂಡ್ ನೋಟ್ ಅನ್ನ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಪೇಜ್ 18 ಆಫ್ 18 ಲಾಸ್ಟ್ ಪೇಜ್ ಅಲ್ಲಿ ಇರುವಂತಹ ಎಂಡ್ ನೋಟ್. ಈ ರೀತಿಯಾಗಿ ನಾವು ಇನ್ಸರ್ಟ್ ಎಂಡ್ ನೋಟ್ ಮತ್ತು ಇನ್ಸರ್ಟ್ ಫುಟ್ ನೋಟ್ ಆಪ್ಷನ್ ನ ಯೂಸ್ ಮಾಡಬಹುದು. ನಾವು ಈ ಆಪ್ಷನ್ ಗಳನ್ನ ಯಾವಾಗ ಹೇಗೆ ಯೂಸ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೀನಿ. ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಈ ವೆಬ್ಸೈಟ್ ಅನ್ನ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಎಂಡ್ ನೋಟ್ ಮತ್ತೆ ಫುಟ್ ನೋಟ್, ಟೇಬಲ್ಸ್ ಆಫ್ ಕಂಟೆಂಟ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಿಮ್ಗೆ ಒಂದು ಪರ್ಫೆಕ್ಟ್ ಆದ ಐಡಿಯಾ ಬರುತ್ತೆ. ಮೊದಲು ಇಲ್ಲಿ ನೇಮ್, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ. ನಮ್ಮ ಡಾಕ್ಯುಮೆಂಟ್ ಏನಿದೆ, ನಮ್ಮ ಪ್ರಾಜೆಕ್ಟ್, ಆ ನೇಮ್ ಅನ್ನ ನಾವಿಲ್ಲಿ ಬರಿತೀವಿ. ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ಕಂಟೆಂಟ್ಸ್, ಅರ್ಲಿ ಲೈಫ್, ಎಜುಕೇಶನ್, ಟ್ರಾವೆಲ್ಸ್ ಇನ್ ಇಂಡಿಯಾ. ಈ ರೀತಿಯಾಗಿ ನಮಗೆ ಇಲ್ಲಿ ಕಂಟೆಂಟ್ಸ್ ಸಿಗುತ್ತೆ. ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಇಲ್ಲಿ ಯಾವುದೇ ಕಂಟೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಅನ್ನ ನಾವು ಇಲ್ಲಿ ಓದಬಹುದು. ಆ ಇನ್ಫಾರ್ಮೇಶನ್ ಪೇಜ್ಗೆ ನಾವು ಹೋಗ್ತೀವಿ ಈ ರೀತಿಯಾಗಿ. ನಂತರ ಟೇಬಲ್ ಆಫ್ ಕಂಟೆಂಟ್, ಸ್ವಾಮಿ ವಿವೇಕಾನಂದ ಅವರ ಲೆಕ್ಚರ್ಸ್, ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ. ನಂತರ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಗೆ ನಂಬರ್ಸ್ ಕಾಣಿಸ್ತಾ ಇದೆ 4 5 6 7. ಇಲ್ಲಿ ಕಸರ್ ಅನ್ನ ಇಟ್ರೆ ನಮ್ಗೆ ತೋರಿಸುತ್ತೆ ಇನ್ಸರ್ಟ್ ಫುಟ್ ನೋಟ್ ಮತ್ತೆ ಎಂಡ್ ನೋಟ್. ನೀವು ಇಲ್ಲಿ ಓದ್ತಾ ಇರಬಹುದು ಇನ್ಫಾರ್ಮೇಶನ್ ಅನ್ನ. ಈ ರೀತಿಯಾಗಿ ಎಂಡ್ ನೋಟ್ ಮತ್ತೆ ಫುಟ್ ನೋಟ್ ಅನ್ನ ನಾವು ಯೂಸ್ ಮಾಡ್ತೀವಿ. ನೀವು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ವಿಕಿಪೀಡಿಯಾದಲ್ಲಿ ಓಪನ್ ಮಾಡಿದ್ರೆ ಈ ರೀತಿ ನಮ್ಗೆ ನಂಬರ್ಸ್ ಗಳು ಸಿಗುತ್ತೆ. ಈ ನಂಬರ್ಸ್ ಗಳೇ ಎಂಡ್ ನೋಟ್ ಮತ್ತೆ ಫುಟ್ ನೋಟ್ ಗಳಾಗಿರುತ್ತೆ. ಅದ್ರ ಬಗ್ಗೆ ನಮ್ಗೆ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ನಾವು ಆ ಎಂಡ್ ನೋಟ್ ಅಥವಾ ಆ ಫುಟ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಈ ರೀತಿಯಾಗಿ. 37 ನಂಬರ್, 38. ಈ ರೀತಿಯಾಗಿ ನೀವು ಸಹ ನಿಮ್ಮ ಡಾಕ್ಯುಮೆಂಟ್ಗೆ ಎಂಡ್ ನೋಟ್ ಮತ್ತೆ ಫುಟ್ ನೋಟ್ ಅನ್ನ ಇನ್ಸರ್ಟ್ ಮಾಡಬಹುದು. ಪೇಜ್ ಲಾಸ್ಟ್ ಅಲ್ಲಿ ಹೋಗೋಣ. ಇಲ್ಲಿ ನೋಟ್ಸ್ ಅಂತ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಎಂಡ್ ನೋಟ್ ಮತ್ತೆ ಫುಟ್ ನೋಟ್, ಅದರ ಬಗ್ಗೆ ಯಾವುದೇ ಒಂದು ವರ್ಡ್ ಬಗ್ಗೆ ನೀವು ಫುಟ್ ನೋಟ್ ಅಥವಾ ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದ್ರೆ ಆ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಂತ. ನೀವು ಈ ರೀತಿಯಾಗಿ ಇನ್ಫಾರ್ಮೇಶನ್ ಅನ್ನ ಬರಿಬೇಕಾಗುತ್ತೆ. ಸರ್ಚ್ ಆಪ್ಷನ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ಮ ಡಾಕ್ಯುಮೆಂಟ್ ರಿಲೇಟೆಡ್ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ಡಾಕ್ಯುಮೆಂಟ್ ಅನ್ನ ಮಾಡಿದ್ರೆ ಕೆಲವೊಂದು ವರ್ಡ್ ಗಳ ಮೀನಿಂಗ್ ನಿಮ್ಗೆ ಬೇಕಂದ್ರೆ ನೀವು ಇಲ್ಲಿ ಸರ್ಚ್ ಮಾಡಬಹುದು. ನಾನಿಲ್ಲಿ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಪ್ರಾಜೆಕ್ಟ್ ಅನ್ನ ಮಾಡಿದ್ದೀನಿ. ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿಂದ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅಥವಾ ಫೋಟೋಸ್ ನ ನೀವು ಇಲ್ಲಿ ತಗೋಬಹುದು, ಅಥವಾ ನೀವಿಲ್ಲಿ ಬೇರೆ ಯಾವುದೇ ವರ್ಡ್ ಬಗ್ಗೆ ಸರ್ಚ್ ಮಾಡಬಹುದು. ನಾನಿಲ್ಲಿ ಮಾಂಕ್ ಇದನ್ನ ಕಾಪಿ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ವಿ ಪೇಸ್ಟ್.
ನಂತರ ಎಂಟರ್. ಯಾವಾಗ ನಾವು ಮಾಂಕ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡ್ತೀವಿ ಅದರ ಅರ್ಥ ಏನು, ಯಾವ ಲ್ಯಾಂಗ್ವೇಜ್ ಇಂದ ಈ ವರ್ಡ್ ಬಂದಿದೆ, ಈ ರೀತಿಯಾಗಿ ನಿಮ್ಗೆ ಹಲವಾರು ಇನ್ಫಾರ್ಮೇಶನ್ಸ್ ಇಲ್ಲಿ ಸಿಗುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಪದದ ಅರ್ಥ ಬೇಕಂದ್ರೆ ನೀವು ಇಲ್ಲಿ ಸರ್ಚ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಇನ್ಸರ್ಟ್ ಸೈಟೇಷನ್ ಆಪ್ಷನ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಯಾವುದೇ ಒಂದು ಪ್ರಾಜೆಕ್ಟ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಿದ್ರೆ ಆಥರ್ ಏನಿರ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಯಾವ ರೀತಿ ಆಡ್ ಮಾಡ್ಬೇಕಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.